ಸದ್ಯಕ್ಕೆ ಎಲ್ಲರ ಗಮನ ಇರೋದು ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಗಮನ ಇರೋದು ಧರ್ಮಸ್ಥಳ ಕ್ಷೇತ್ರದಲ್ಲಿ ಕೇಳಿ ಬಂದಿರೋ ಆರೋಪದ ಮೇಲೆ, ಗುರುತು ಮಾಡಿರೋ 13 ಸ್ಥಳಗಳ ಮೇಲೆ. ನಿನ್ನೆ 13 ಸ್ಥಳಗಳಲ್ಲಿ ಮೊದಲ ಸ್ಥಳದ ಪರಿಶೋಧನೆ ಆಯಿತು. ಆದರೆ ಅಲ್ಲಿ ಸದ್ಯಕ್ಕೆ ಏನು ಸಿಕ್ಕಿಲ್ಲ. ಹಾಗಂದ ಮಾತ್ರಕ್ಕೆ ಉಳಿದ 12 ಸ್ಥಳಗಳಲ್ಲಿ ಏನು ಸಿಗೋದಿಲ್ಲ ಅಂತಲ್ಲ, ಸಿಕ್ಕಲೇಬೇಕು ಅಂತಾನೂ ಅಲ್ಲ. ಆದರೆ ಸದ್ಯಕ್ಕಂತೂ ಕುತೂಹಲ ಮನೆ ಮಾಡಿದೆ. ಹಾಗಾದ್ರೆ ನಿನ್ನೆ ಆಗಿರೋ ಬೆಳವಣಿಗೆ ಏನು, ಇವತ್ತು ಆಗ್ತಾ ಇರೋದು ಏನು? ವರ್ಷಗಳ ಹಿಂದೆ ಹೂತು ಹಾಕಿರುವ ಶವಗಳ ಸ್ಥಿತಿ ಈಗ ಹೇಗಿರುತ್ತೆ? ತನಿಖೆಯಲ್ಲಿ ಯಾವೆಲ್ಲ ಸತ್ಯಗಳು ಹೊರಬರುತ್ತವೆ? ಬಯಲಾಗುತ್ತಾ ಸಮಾಧಿ ರಹಸ್ಯ ಅನ್ನೋದರ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚಾ ಕಾರ್ಯಕ್ರಮ ಆರಂಭಿಸ್ತಾ ಇದ್ದೀವಿ. ದೂರುದಾರ ಹೇಳೋ ಪ್ರಕಾರ 100 ಶವಗಳನ್ನ ನಾನು ಹೂತಿದ್ದೀನಿ ಅಂತ. SIT ರಚನೆಯಾಗಿ ಆತನನ್ನ ಸ್ಥಳಗಳಿಗೆ ಕರೆದುಕೊಂಡು ಹೋದಾಗ ಬಹಳ ಕರಾರುವಕ್ಕಾಗಿ, ಟು ದ ಪಾಯಿಂಟ್, ಇದೇ ಸ್ಥಳದಲ್ಲಿ ನಾನು ಶವ ಹೂತಿದ್ದೀನಿ ಅಂತ ಆತ ಹೇಳಿದ್ದಾನೆ. ಹಲವರ ನಿರ್ದೇಶನದ ಮೇಲೆ ನಾನು ಶವ ಹೂತಿದ್ದೀನಿ ಅಂದಿದ್ದಾನೆ. ಅದರ ಜೊತೆಗೆ 2 ಅಂಕಿ ಅಲ್ಲ 3 ಅಂಕಿ ದಾಟುತ್ತೆ, 100 ಶವಗಳನ್ನ ಹೂತಿದ್ದೀನಿ ಅಂತ ಆತ ಹೇಳಿದ್ದ. ಇಡೀ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶ ಬೆಚ್ಚಿ ಬಿದ್ದಿತ್ತು ಈ ಸುದ್ದಿಯನ್ನ ಕೇಳಿ. ಸರ್ಕಾರ SIT ರಚನೆಯ ನಂತರ SIT ಅಧಿಕಾರಿಗಳು ಅಖಾಡಕ್ಕೆ ಧುಮುಕಿದ್ರು. ಅನಾಮಿಕ ದೂರುದಾರನನ್ನ ನೀವು ನೋಡ್ತಾ ಇದ್ದೀರಿ ಈಗ. ಹಾಗೆ ಆತ ಗುರುತಿಸಿರೋ ಪಾಯಿಂಟ್ಗಳನ್ನ ನೀವು ನೋಡ್ತಾ ಇದ್ದೀರಿ. 13ನೇ ಪಾಯಿಂಟ್. ಒಟ್ಟು 15 ಪಾಯಿಂಟ್ಗಳನ್ನ ಗುರುತಿಸಬೇಕಾಗಿತ್ತು. ಸದ್ಯಕ್ಕೆ 13 ಪಾಯಿಂಟ್ಗಳಿವೆ. ಅದರಲ್ಲಿ 2 ದಟ್ಟಾರಣ್ಯದ ಒಳಗಿದೆ, ಇನ್ನು 2 ರಸ್ತೆ ಬದಿಗಳಲ್ಲಿದೆ. ರಸ್ತೆ ಅಗೆಯುವ ಎಲ್ಲ ಪ್ರಕ್ರಿಯೆಗಳು ಕೂಡ ವಿಡಿಯೋ ಚಿತ್ರೀಕರಣ ಆಗತ್ತೆ. ಇಡೀ ಪ್ರಕರಣ, ಇಡೀ ಏನ್ ನಡೀತಾ ಇದೆಯಲ್ಲ ಎಲ್ಲವೂ ವಿಡಿಯೋ ಚಿತ್ರೀಕರಣ ಆಗತ್ತೆ. ಜೊತೆಗೆ ಅಧಿಕಾರಿಗಳ ಸಮ್ಮುಖದಲ್ಲಿ ನಿನ್ನೆ ಆತ ಗುರುತಿಸಿದ ಮೊದಲ ಪಾಯಿಂಟಿನ ಅಗೆತ ಆಯ್ತು. ಮೊದಲಿಗೆ ಮ್ಯಾನ್ಯುಯಲಿ ಮಾಡ್ತಾರೆ, ಮನುಷ್ಯರನ್ನ ಬಳಸ್ಕೊಂಡು ಅದನ್ನ ಅಗಿಯೋದಕ್ಕೆ ಶುರು ಮಾಡ್ತಾರೆ. 4 ಅಡಿ ಆಗದಾಗ ಏನು ಸಿಗಲಿಲ್ಲ. ಆಗ ದೂರುದಾರ ಹೇಳ್ತಾರೆ, ಹಿಟಾಚಿ ಬಳಸಿ ಸರ್, ಸಿಗತ್ತೆ ಅಂತ. ಆಗ ಹಿಟಾಚಿನ ತಗೊಂಡು ಬಂದು 15 ಅಡಿ ಅಗಲ 8 ಅಡಿ ಆಳಕ್ಕೆ ತೋಡ್ತಾರೆ. ಆಗ ಅಲ್ಲಿ ಏನು ಸಿಗೋದಿಲ್ಲ. ನಿನ್ನೆಯ ಕಾರ್ಯಾಚರಣೆಯಲ್ಲಿ ಸದ್ಯಕ್ಕೆ ಏನು ಸಿಕ್ಕಿಲ್ಲ. 2 ಅಡಿ ಅಲ್ಲಿ ತೋಡ್ತಾ ಇದ್ದ ಹಾಗೆ ನೀರಿನ ಒರತೆ ಒಂದು ಸಿಗುತ್ತೆ. ಅದರ ನಡುವೆ ಮಳೆ ಇದೆ. ಆ ಮಳೆಯ ನಡುವೆಯೇ ಅಧಿಕಾರಿಗಳು ತಮ್ಮ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ವೀಕ್ಷಕರೇ, ಆತ ಗುರುತಿಸಿದ ಪ್ರತಿಯೊಂದು ಪಾಯಿಂಟಿನಲ್ಲೂ ಭದ್ರತೆ ಒದಗಿಸಲಾಗಿದೆ. 24/7 ದಿನದ 24 ಗಂಟೆಗಳು ಕೂಡ ಅಲ್ಲಿ ಕಾವಲಿಡಲಾಗಿದೆ, ಭದ್ರತೆ ಒದಗಿಸಿದ್ದಾರೆ. ಈಗ ಮೊದಲ ಪಾಯಿಂಟ್ ಚೆಕ್ ಮಾಡಿ ಆಯ್ತು, ಏನು ಸಿಕ್ಕಿಲ್ಲ. ಇವತ್ತಿನಿಂದ ಮತ್ತೆ ಉಳಿದ ಪಾಯಿಂಟ್ಗಳ ಅಗೆತ ಆಗತ್ತೆ. ಒಂದು ದಿನದಲ್ಲಿ 3 ಭಾಗಗಳಲ್ಲಿ, ಈತ ಗುರುತು ಮಾಡಿರುವ 3 ಜಾಗಗಳಲ್ಲಿ ಅಗಿಯೋ ಪ್ಲಾನ್ ಇಟ್ಕೊಂಡಿದ್ದಾರೆ. ಇದೆಲ್ಲವೂ ಅಂಡರ್ ವಿಡಿಯೋ ರೆಕಾರ್ಡಿಂಗ್. ಪ್ರತಿಯೊಂದು ವಿಡಿಯೋ ರೆಕಾರ್ಡ್ ಆಗುತ್ತಿಲ್ಲ. ಆತ ಹೇಳಿರುವ ಸತ್ಯಾಸತ್ಯತೆ ಇನ್ನು ಕೆಲವು ದಿನಗಳಲ್ಲಿ ಹೊರಗೆ ಬರುತ್ತೆ. 13ರಲ್ಲಿ 1ನೇ ಜಾಗದ ಬಗ್ಗೆ ಅನಾಮಿಕ ವಿಶ್ವಾಸದಿಂದ ಇದ್ದ, ಕಾನ್ಫಿಡೆಂಟ್ ಇದ್ದ. ಇದೇ ಪ್ಲೇಸ್ ಅಪ್ಪ ಅಂತ ಕೇಳ್ತಾರೆ ಅಧಿಕಾರಿಗಳು. ಇದೇ ಪ್ಲೇಸು ಸರ್ ಅಂತ ಹೇಳ್ತಾರೆ. ನೀ ಬಂದು 11 ವರ್ಷ ಆಗಿದೆ. 2014ರಲ್ಲಿ ನೀನು ಇಲ್ಲಿಂದ ಹೊರಟು ಹೋಗಿದ್ದೆ. ಅದು ಹೆಂಗೆ ಅಷ್ಟು ಕರಾರುವಕ್ಕಾಗಿ ಹೇಳ್ತೀಯ ಅಂದ್ರೆ, ಇಲ್ಲ ನನಗೆ ಗೊತ್ತಿದೆ,
ಇದೇ ಪಾಯಿಂಟ್ನಲ್ಲಿ ನಾನು ಹೂತಿದ್ದೀನಿ ಅಂತ ಆ ವ್ಯಕ್ತಿ ಪಕ್ಕಾ ಹೇಳಿದಾನೆ. ಹಾಗೆ ಹೇಳಿದ ಮೊದಲ ಜಾಗದಲ್ಲಿ ಸದ್ಯಕ್ಕೇನೂ ಸಿಕ್ಕಿಲ್ಲ. ಹಾಗಂದ ಮಾತ್ರಕ್ಕೆ 12 ಸ್ಥಳಗಳಲ್ಲೂ ಸಿಗಬಾರದು ಅಂತಿಲ್ಲ, ಅಥವಾ ಸಿಕ್ಕೇ ಬಿಡುತ್ತೆ ಅಂತಾನೂ ಇಲ್ಲ. ಈಗ ಎಲ್ಲರ ಕುತೂಹಲ ಇರೋದು ಆ 12 ಪಾಯಿಂಟ್ಗಳ ಮೇಲೆ. ಅದರಲ್ಲಿ ಒಂದು ರಸ್ತೆ ಬದಿಯಲ್ಲಿದೆ, ಇನ್ನೂ 11 ದಟ್ಟಾರಣ್ಯದಲ್ಲಿದೆ. ಎಸ್, ಇವತ್ತಿನ ನಮ್ಮ ಚರ್ಚೆ ಇರೋದು ಮುಂದೆ ಏನು, ವಾಟ್ ನೆಕ್ಸ್ಟ್ ಅಂತ. ಹಾಗೆ ನಿನ್ನೆಯ ಬೆಳವಣಿಗೆ ಏನು ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಭರತ್ ರಾಜ್ ನಮ್ಮೊಂದಿಗೆ ಲೈವ್ ನಲ್ಲಿ ನಿಂತು ಆ ಸ್ಥಳದಿಂದ ಅವರು ಕಂಟಿನ್ಯೂಸ್ ಆಗಿ ಈ ಸ್ಟೋರಿಯನ್ನ ಫಾಲೋ ಅಪ್ ಮಾಡ್ತಿದ್ದಾರೆ. ಈ ಹಿಂದಿನ ಆರೋಪಗಳ ಬಗ್ಗೆಯೂ ಕೂಡ ವಿವರವಾಗಿ ವರದಿಯನ್ನ ಭರತ್ ರಾಜ್ ನೀಡಿದ್ದಾರೆ. ಭರತ್ ರಾಜ್ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹಾಗೆ ನಮ್ಮ ಸ್ಟುಡಿಯೋದಲ್ಲಿ ಇಬ್ಬರು ಗಣ್ಯರಿದ್ದಾರೆ. ನಿವೃತ್ತ ಪೊಲೀಸ್ ಅಧಿಕಾರಿಯಾದ ಎಸ್ ಕೆ ಉಮೇಶ್ ಅವರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿವೃತ್ತ ಪೊಲೀಸ್ ಅಧಿಕಾರಿಯಾದ ಚಲಪತಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. FSL ತಜ್ಞರಾದ ದಿನೇಶ್ ರಾವ್ ಅವರು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು ನಮ್ಮ ರಿಪೋರ್ಟರ್ನ ಮಾತನಾಡಿಸ್ಬಿಡ್ತೀನಿ, ಭರತ್ ರಾಜ್ನ ಮಾತನಾಡಿಸ್ಬಿಡ್ತೀನಿ. ನಿರಂತರ ಮಳೆ ಆಗ್ತಾ ಇದೆ ಅಲ್ಲಿ, ಅದೂ ಕೂಡ ಕಾರ್ಯಾಚರಣೆಗೆ ತೊಡಕಾಗ್ತಾ ಇದೆ. ಈ ನಿರಂತರ ಮಳೆಯ ನಡುವೆ ಸ್ಥಳದಿಂದ ನಿಂತು ವರದಿ ನೀಡ್ತಾ ಇರೋ ಭರತ್ ರಾಜ್ ನಮ್ಮ ಜೊತೆ ಲೈವ್ ನಲ್ಲಿದ್ದಾರೆ. ಭರತ್ ರಾಜ್, ಏನಾಗ್ತಾ ಇದೆ ಈ ಪ್ರಕರಣದ ಫಾಲೋ ಅಪ್ ಕಂಪ್ಲೀಟ್ ಆಗಿ ನೀವು ಮಾಡ್ತಾ ಇದ್ದೀರಾ. ನಿನ್ನೆಯ ಆ ಕಾರ್ಯಾಚರಣೆಯ ಪಿನ್ ಟು ಪಿನ್ ಮಾಹಿತಿನ ಕೂಡ ನೀವು ನೋಡಿದೀರಾ, ಕಣ್ಣಾರೆ ನೋಡಿದಿರಾ ಅಲ್ಲಿ ಏನೇನಾಗಿದೆ ಅಂತ. ನಿನ್ನೆ ಮೊದಲ ಹಂತದ ಮೊದಲ ಪಾಯಿಂಟ್ ನಲ್ಲಿ ಅಗದಿದ್ದಾರೆ, ಅದರಲ್ಲಿ ಏನೂ ಸಿಕ್ಕಿಲ್ಲ. ಹಾಗಂದ ಮಾತ್ರಕ್ಕೆ ಮುಂದೆ ಸಿಗೋದಿಲ್ಲ ಅಂತಾನೂ ಹೇಳಕ್ಕಾಗಲ್ಲ, ಸಿಕ್ಕೇ ಬಿಡುತ್ತೆ ಅಂತಾನೂ ಹೇಳಕ್ಕಾಗಲ್ಲ. ಈಗಿನ ಸದ್ಯದ ಸಿಚುವೇಶನ್ ಹೇಗಿದೆ ಅಲ್ಲಿ? ಹೌದು ಭವನ್, ಯಾಕಂದರೆ ನಿನ್ನೆಯ ಆರಂಭದ ಪಾಯಿಂಟನ್ನು ಅಗೆಯುವಂಥ ಪ್ರಕ್ರಿಯೆ ಆಗಿದೆ. ಅದನ್ನು ಆ ಒಂದು ದೂರುದಾರ ಏನಿದ್ದಾನೆ, ದೂರುದಾರನ ಬಹಳ ಸ್ಟ್ರಾಂಗೆಸ್ಟ್ ಪಾಯಿಂಟ್ ಅಂತಾನೆ ಅದನ್ನು ಗುರುತಿಸಲಾಗಿತ್ತು. ಬೇರೆ ಬೇರೆ ಜಾಗಗಳಿಗೆ ಹೋಲಿಕೆ ಮಾಡಿದರೆ ಆ ಜಾಗವನ್ನು ತನ್ನ ಸ್ಟ್ರಾಂಗೆಸ್ಟ್ ಪಾಯಿಂಟ್ಗಳಲ್ಲಿ ಒಂದು ಅಂತಲೇ ಹೇಳಲಾಗಿತ್ತು. ಅದೇ ಕಾರಣಕ್ಕಾಗಿ ಆ ಅನಾಮಿಕ ದೂರುದಾರ ಏನಿದ್ದಾನೆ ಆತನ ಅಷ್ಟು ಆಗ್ರಹಗಳನ್ನು ಒಪ್ಪಿ SIT ತಂಡ ಆತ ಹೇಳಿದ ರೀತಿಯಲ್ಲಿ ಅಲ್ಲಿ ಅಗೆತದ ಪ್ರಕ್ರಿಯೆಗಳನ್ನು ನಡೆಸಿತ್ತು. ಆರಂಭದಲ್ಲಿ ಕೇವಲ 4 ಫೀಟ್ಗೆ ಆಗಿದ್ರೆ ಸುಮಾರು ಒಂದು 6 ಅಗಲದಲ್ಲಿ 6 ಅಡಿ ಅಗಲದಲ್ಲಿ ಅವರು ಆಗಿದ್ರು. ಅದ್ರ ಜೊತೆಗೆ ಆತ ಹೇಳಿದಂತೆ ಮ್ಯಾನ್ಯಲ್ ಆಗಿ ಅದನ್ನು ಅಗೆಯುವ ಪ್ರಕ್ರಿಯೆಗಳಾಯಿತು. ಆ ಬಳಿಕ ಅಲ್ಲಿ JCB ತಂದು ಆಗಿದ್ರು. ಸುಮಾರು 15 ಅಡಿ ಅಗಲಕ್ಕೆ ಮತ್ತು 8 ಫೀಟ್ ಆಳಕ್ಕೆ ಅದನ್ನು ಅಗೆಯುವಂಥ ಪ್ರಕ್ರಿಯೆಗಳಾಯಿತು. ಅಂತಿಮವಾಗಿ ಯಾವುದೇ ರೀತಿಯಾದಂಥ ಫಲಿತಾಂಶಗಳು ಸಿಕ್ಕಿಲ್ಲ. ಹಾಗಂತ ಇದು ಅಂತ್ಯವೂ ಅಲ್ಲ, ಯಾಕಂದರೆ ಮುಂದಿನ 12 ಕಡೆಗಳಲ್ಲಿ ಅಗೆಯುವ ಪ್ರಕ್ರಿಯೆ ಇದೆ. ಆದರೆ ಒಂದು ದಿನಕ್ಕೆ ಒಂದು ಗುಂಡಿಯನ್ನು ಅಗೆಯುವಂಥದ್ದು ಬಹಳ ವಿಳಂಬವಾಗುತ್ತೆ. ಅದ್ರ ಜೊತೆಗೆ ಸಾಕ್ಷ್ಯನಾಶದ ಅನುಮಾನಗಳು ಕೂಡ ಫ್ಯೂಚರ್ನಲ್ಲಿ ಬರ್ಬೋದು, ಮುಂದೆ ಬರ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು SIT ತಂಡ ಒಂದು ನಿರ್ಧಾರಕ್ಕೆ ಬಂದಿದೆ. ಏಕಕಾಲದಲ್ಲಿ ಕಾಡಿನ ಒಳಭಾಗದಲ್ಲಿರುವಂಥ, ಅಂದರೆ ಸಾರ್ವಜನಿಕರಿಗೆ ಬಹಳ ವಿಸಿಬಲ್ ಆಗಿರದಂಥ ಜಾಗಗಳಲ್ಲಿ ಇನ್ನು ಉಳಿದ 10 ಪಾಯಿಂಟ್ಗಳಿರುವಂಥದ್ದು. ಆ 10 ಪಾಯಿಂಟ್ಗಳಲ್ಲಿ 2, 3 ಮತ್ತು 4ನೇ ಪಾಯಿಂಟ್ಗಳನ್ನು 3 ಪಾಯಿಂಟ್ಗಳನ್ನು ಇವತ್ತು ಒಂದೇ ದಿನದಲ್ಲಿ ಅಗಿಬಹುದಾ ಅನ್ನುವಂಥ ಒಂದು ನಿರ್ಧಾರಕ್ಕೆ ಅವರು ಬಂದಿರುವಂಥದ್ದು. ಆದರೆ ಈ ನಿರ್ಧಾರವನ್ನು SIT ಅಧಿಕಾರಿಗಳು ಮಾತ್ರ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಈ ನಿರ್ಧಾರದಲ್ಲಿ ಮ್ಯಾಜಿಸ್ಟ್ರೇಟ್ ಪವರ್ ಹೊಂದಿರುವಂಥ ಸಹಾಯಕ ಆಯುಕ್ತರ ನಿರ್ಧಾರಗಳು ಬಹಳ ಅಂತಿಮವಾಗುತ್ತೆ. ಯಾಕಂದರೆ ಅವರೊಬ್ಬರೇ ಆ ಒಂದು 3 ಜಾಗಗಳನ್ನು ಅವರೊಬ್ಬರೇ ಮಾನಿಟರ್ ಮಾಡುವಂಥದ್ದು ಕಷ್ಟ. ಹಾಗಾಗಿ ಅವರು ತನ್ನ ಕೆಳಗಿನ ಅಧಿಕಾರಿಗಳಾದ ಮ್ಯಾಜಿಸ್ಟ್ರೇಟ್ ದರ್ಜೆಯ ಪವರ್ ಇರುವಂತಹ ಬೆಳ್ತಂಗಡಿ ತಹಶೀಲ್ದಾರ್ ಆಗಿರಬಹುದು, ಅಥವಾ ಬೇರೆ ಕಡೆಯ ತಹಶೀಲ್ದಾರ್ಗಳನ್ನು, ಬಂಟ್ವಾಳ ತಹಶೀಲ್ದಾರ್ಗಳಾಗಿರ್ಬೋದು ಅಥವಾ ಪುತ್ತೂರಿನ ತಹಶೀಲ್ದಾರ್ಗಳಾಗಿರ್ಬೋದು, ಆ ಭಾಗದ ತಹಶೀಲ್ದಾರ್ ಅಂದರೆ ಸಹಾಯಕ ಆಯುಕ್ತರ ನಿಯಂತ್ರಣದಲ್ಲಿರುವಂತಹ ಬೇರೆ ತಾಲೂಕುಗಳ ತಹಶೀಲ್ದಾರ್ಗಳನ್ನು ಕರೆಸಿ ಆ ಒಂದು ಪ್ರಕರಣ, ಆ ಒಂದು ಅಗೆಯುವ ಪ್ರಕ್ರಿಯೆಗಳನ್ನು ಮಾನಿಟರ್ ಮಾಡುವಂಥದ್ದಕ್ಕೆ ಅವರು ಸೂಚನೆಗಳನ್ನು ಕೊಡಬಹುದು. ಆದರೆ ಈಗ ಆ SIT ಕಚೇರಿಗೆ ಅನಾಮಿಕ ದೂರುದಾರ ಆಗಮಿಸಿದ್ದಾನೆ, ಅದರ ಜೊತೆಗೆ ಅನುಚೇತ ಆಗಮಿಸಿದ್ದಾರೆ, ಎಲ್ಲ ಅಧಿಕಾರಿಗಳು ಆಗಮಿಸಿರುವಂಥದ್ದು ಒಂದು ಹಂತದ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಈಗ ಅಂತಿಮವಾದ ನಿರ್ಧಾರ ಪ್ರಕಟವಾಗುತ್ತೆ. ಅಂದರೆ 3 ಕಡೆಯಲ್ಲಿ ಅಗಿಬೇಕಾ ಅಥವಾ ಹೆಚ್ಚುವರಿಯಾಗಿ ಏನಾದರೂ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾ ಅಥವಾ ಇವತ್ತು ಕೂಡ ಕೇವಲ ಒಂದೇ ಜಾಗದಲ್ಲಿ ಅಗೆಯುವ ಪ್ರಕ್ರಿಯೆಗಳನ್ನು ನಡೆಸಬೇಕಾ ಅನ್ನುವಂಥದ್ರ ಬಗ್ಗೆ ಇವತ್ತು ನಿರ್ಧಾರ ಆಗಬಹುದು. ಅದರ ಜೊತೆಗೆ ಇಲ್ಲಿ ಸ್ಟಾಫ್ಗಳ ಸಿಬ್ಬಂದಿಗಳ ಕೊರತೆ ಕೂಡ ಇದೆ. ಯಾಕಂದ್ರೆ ಏಕಾಏಕಿಯಾಗಿ ಒಂದು ಅರಣ್ಯ ಪ್ರದೇಶದಲ್ಲಿ ಅಗೆಯುವಂಥ ಸಂದರ್ಭಗಳಲ್ಲಿ ಕೇವಲ ಒಂದು ಗುಂಡಿಯನ್ನು 2-3 ಸಿಬ್ಬಂದಿಗಳು ಅಗಿತಾ ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ. 10ರಿಂದ 12 ಜನ ಸಿಬ್ಬಂದಿಯನ್ನು ಒಂದೇ ಜಾಗದಲ್ಲಿ ಅಗಿಲಿಕ್ಕೆ ಅವರಿಗೆ ಅವಕಾಶವನ್ನ ಮಾಡಿ ಕೊಟ್ಟಿರುವಂಥದ್ದು. ಇನ್ನು ನಿನ್ನೆ JCB
ಹಿಟಾಚಿಯನ್ನು ತಂದು ಅಗೆಯುವ ಪ್ರಕ್ರಿಯೆಗಳಾದರೂ ಕೂಡ ಇವತ್ತು ಆ ರೀತಿಯ ಪ್ರಕ್ರಿಯೆಗಳಿಗೆ ಮುಂದಾಗುವಂಥ ಸಾಧ್ಯತೆಗಳು ತೀವ್ರ ಕಡಿಮೆ ಇದೆ. ಯಾಕಂದರೆ ಅದು ಅರಣ್ಯ ಪ್ರದೇಶಗಳಿಗೆ ಈ ರೀತಿಯಾಗಿ ಎಂಟ್ರಿ ಆಗುವಂಥದ್ದು ಮತ್ತು JCBಗಳನ್ನು ತೆಗೆದುಕೊಂಡು ಹೋಗುವಂಥದ್ದು ಕೂಡ ಒಂದು ರೀತಿಯಲ್ಲಿ ಅಲ್ಲಿ ನಿರ್ಬಂಧಗಳಿರುವಂಥದ್ದು. ಈ ಕಾರಣಕ್ಕಾಗಿ SIT ಅದರ ವಿಚಾರದಲ್ಲೂ ಕೂಡ ಒಂದಷ್ಟು ಚರ್ಚೆಗಳನ್ನು ಮಾಡ್ತಾ ಇದೆ. ಆ ಜೊತೆಗೆ ಈ JCBಗಳಲ್ಲಿ ಅಗೆಯುವಂಥ ಸಂದರ್ಭಗಳಲ್ಲಿ ಅಸ್ಥಿಪಂಜರಗಳು ಸಿಕ್ಕಾಗಲೋ ಅದಕ್ಕೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳು ಮತ್ತು ಮುಂದಿನ ದಿನಗಳಲ್ಲಿ ಇದು ಸಾಕ್ಷ್ಯನಾಶದ ರೀತಿಯಲ್ಲಿ ಏನಾದರೂ ಅನುಮಾನಗಳು ಕೂಡ ಬರಬಹುದು. ಹಾಗಾಗಿ ಈ ಎಲ್ಲ ಕಾರಣಗಳಿಂದಾಗಿ ಆ ಎರಡು ನಿರ್ಧಾರಗಳನ್ನು ಸದ್ಯ ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ಎರಡನೇ ಗುಂಡಿಯನ್ನು ಕೂಡ ಮ್ಯಾನ್ಯುವಲ್ ಆಗಿ ಅಗಿಲಿಕ್ಕೆ ಆರಂಭ ಮಾಡುವಂಥದ್ದು. ಮುಂದೆ ಏನಾದರೂ ಅಲ್ಲಿ ಅಡೆತಡೆಗಳಾದಂಥ ಸಂದರ್ಭಗಳಲ್ಲಿ ಅಥವಾ ಯಾವುದಾದ್ರೂ ತೊಂದರೆಗಳಾದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯನ್ನು ಸಂಪರ್ಕ ಮಾಡಿ ಅವರ ಅನುಮತಿಯನ್ನು ಪಡೆದು ಅಥವಾ ಬೇರೆ ಏನಾದರೂ ಆಲ್ಟರ್ನೇಟಿವ್ ಆಪ್ಷನ್ಸ್ಗಳಿದ್ರೆ ಆ ಎಲ್ಲ ಪೂರಕವಾದಂಥ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಆಯ್ಕೆಗಳನ್ನು ಕೂಡ ಬಹಳ ಓಪನ್ ಆಗಿ ಇರಿಸಿರುವಂಥದ್ದು SIT ಟೀಮ್. ಹಾಗಾಗಿ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಈಗ ಒಂದು ಹಂತಕ್ಕೆ AC ಅವರ ನಿರ್ಧಾರ ಅಂತಿಮ ಆಗುತ್ತೆ. ಇವತ್ತು ಎಷ್ಟು ಜಾಗಗಳಲ್ಲಿ ಅಗೀತಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಬಿಟ್ಟು ಕೇವಲ 2ನೇ ಪಾಯಿಂಟಲ್ಲಿ ಅಷ್ಟೇ ಇವತ್ತು ಅಗೀತಾರೆ ಅಂದರೆ ಆ ಯಾವ ಜಾಗಗಳು ಕೂಡ ನಮ್ಮ ಕಣ್ಣಳತೆಯ ದೂರದಲ್ಲಿಲ್ಲ, ನಮ್ಮ ಕಣ್ಣಿಗೂ ಕೂಡ ಕಾಣೋದಿಲ್ಲ. ಯಾಕಂದರೆ ಅದು ಒಂದು ಪಾಯಿಂಟ್ ನಂಬರ್ 1ರಿಂದ ಸ್ವಲ್ಪ ದೂರದಲ್ಲಿ, ಅಂದರೆ ಅರಣ್ಯ ಪ್ರದೇಶದ ಬಹಳ ಒಳಭಾಗದಲ್ಲಿರುವಂಥ ಒಂದು ಪಾಯಿಂಟ್. ಹಾಗಾಗಿ ಆ ಒಂದು ಜಾಗವನ್ನು ಇವತ್ತು ಅಗೆಯುವ ಪ್ರಯತ್ನಗಳಾದರೂ ಕೂಡ ಆತ ಹೇಳಿದಂತೆಯೇ ಆತನ ಇಚ್ಛೆಯ ಪರವಾಗಿಯೇ ಮತ್ತು ಆತನಿಗೆ ಒಂದು ಒಪ್ಪಿಗೆ ಆಗುವ ರೀತಿಯಲ್ಲಿ ಆ ಪ್ರಕ್ರಿಯೆಗಳಾಗಬೇಕು. ಅಂತಿಮವಾಗಿ ಇವತ್ತು ಸೂರ್ಯಾಸ್ತದ ಸಮಯದಲ್ಲಿ ಆ ಪ್ರಕ್ರಿಯೆಗಳನ್ನು ಮುಗಿಸುವಾಗ ಅದನ್ನು ಮತ್ತೆ ಮಹಜರು ಪ್ರಕ್ರಿಯೆಗಳನ್ನು ಅಲ್ಲಿ ನಡೆಸ್ತಾರೆ. ಆತನ ಹೇಳಿಕೆಗಳನ್ನು ಆ ಜಾಗದಲ್ಲಿ ದಾಖಲಿಸಲಾಗುತ್ತೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ತನಿಖೆಯ ಸಂದರ್ಭಗಳಲ್ಲಿ ಆತ SITಯ ಟೀಮ್ ನಾನು ಹೇಳಿದಂತೆ ಅಲ್ಲಿ ಅಗೆಯುವ ಪ್ರಕ್ರಿಯೆಗಳನ್ನು ನಡೆಸಲಿಲ್ಲ ಅಥವಾ ಬೇರೆ ಯಾವುದೋ ಮತ್ತೊಂದು ಮಗದೊಂದು ಅನ್ನುವಂತಹ ವಾದಗಳು ಬರಬಹುದು. ಆ ವಾದಗಳ ಕಾರಣಕ್ಕೆ ಗುಂಡಿಯನ್ನು ತೆಗೆಯುವಾಗ ಮತ್ತು ಅಗೆಯುವಾಗಲೂ ಆ ಪ್ರಕ್ರಿಯೆಗಳನ್ನು ಅವರು ಅನುಸರಿಸ್ತಾರೆ ಅನ್ನುವಂಥದ್ದು. ರೈಟ್ ಭರತ್ ರಾಜ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.